ಅಶೋಕ್ ಹಾರ್ನಳ್ಳಿ ಸರ್ ಅವರಿಂದ ರುದ್ರಮುನಿ ಎಲ್ಲ ಗಣ್ಯಮಾನ್ಯರು ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗೋಣ, ಅಸತ್ಯದಿಂದ ಸತ್ಯದ ಕಡೆಗೆ ಸಾಗೋಣ, ಕತ್ತಲೆಯಿಂದ ಬೆಳಕಿನಡೆಗೆ ಸಾಗೋಣ ಎಂಬ ಉಪನಿಷತ್ತು ವಾಕ್ಯವನ್ನ ಈ ಒಕ್ಕಲಿಗರ ಭವನದಲ್ಲಿ ರಾಮ ಮಂದಿರ ಮಾಡಿರೋದು ಬಹಳ ಅತ್ಯಂತ ಸೂಕ್ತವಾಗಿದೆ. ಯಾಕೆ ಅಂತ ಹೇಳಿದ್ರೆ ಒಕ್ಕಲಿಗರು ಯಾವತ್ತಿದ್ರೂ ಭೂಮಿಯ ಮೇಲೆ ನಂಬಿಕೊಂಡಿರೋ ಜನ. ಅದಕ್ಕೆ ಕುವೆಂಪು ಅವರು ಉಳುವ ಯೋಗಿಯ ನೋಡಲ್ಲಿ ಅಂತ ಹೇಳ್ತಾರೆ. ಯೋಗಿ ಯಾವ ಪ್ರತಿಫಲ ಅಪೇಕ್ಷೆ ಪಡೆದಲೇ ಭೂಮಿಯನ್ನು ನಂಬಿಕೊಂಡು ಭೂಮಿಯಲ್ಲಿ ಬೆಳೆದಾತ ಒಕ್ಕಲಿಗ ಅನ್ನತಕ್ಕಂಥ ಹೆಸರಿನಲ್ಲಿದ್ದಾರೆ. ಇವರು ತ್ಯಾಗ, ಯಾವ ರೈತ ಅನ್ನೋನು ಏನು ಬಯಸದಲ್ಲೇ ಬೇರೆ ಜನರಿಗೆ ಬೆಳೆಯನ್ನು ಆಹಾರವನ್ನು ಕೊಡ್ತಕ್ಕಂಥ ಶಕ್ತಿವಲ್ಲ. ರಾಮನು ಸಹ ತ್ಯಾಗಕ್ಕೆ ಹೆಸರಾದವನು. ಅವನು ವನವಾಸಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಕೈಕೇಯಿ ಹೇಳ್ತಾಳೆ, ನೀನು ತಕ್ಷಣವೇ ಹೊರಟುಬಿಡು ಅಂತ. ಅದಕ್ಕೆ ಯಾವ ರೀತಿ ನಡ್ಕೊಂಡ, ತಂದೆ ತಾಯಿಗಳನ್ನ ಯಾವ ರೀತಿ ಗೌರವವಾಗಿ ನೋಡಿಕೊಂಡ, ನಾವು ಜೀವನದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ರಾಮನಿಂದ ನಾವು ಕಲಿಬೇಕಾದಂಥ ಒಂದು ದೃಷ್ಟಿ. ಹಾಗಾಗಿ ಈ ರಾಮ ಮಂದಿರ ಅಂದ್ರೆ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳು ಮಾಡಿ, ಅವರ ದಿವ್ಯ ಒಂದು ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಪ್ರಸ್ತುತ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಮಣ್ಣಿನ ಬಗ್ಗೆ, ನೆಲದ ಬಗ್ಗೆ, ನೇಗಿಲ ಬಗ್ಗೆ, ರಾಮಾಯಣದ ದೃಷ್ಟಾಂತಗಳ ಬಗ್ಗೆ ಆಶೀರ್ವಚನವನ್ನು ಕೊಟ್ಟಂತಹ ಕೃಷ್ಣಾದಿಂದ ನೀರನ್ನು ತರಲಿಕ್ಕಾಗೋದಿಲ್ಲ, ಕಾವೇರಿ ನದಿಯಿಂದಲೂ ತರಲಿಕ್ಕಾಗೋದಿಲ್ಲ. ಮಡ್ರಾಸ್ನವರ, ತಮಿಳುನಾಡಿನವರ ಕಾಟ ಇದೆ, ಕಾನೂನಿದೆ. ಮಧ್ಯ ಕರ್ನಾಟಕವನ್ನು ಕಟ್ಟಬೇಕು. ಮಧ್ಯ ಕರ್ನಾಟಕದ 46 ತಾಲೂಕುಗಳನ್ನು ಒಂದು ಮಾಡಿ, ಏನಾದ್ರೂ ಮಾಡಿ ಸಮುದ್ರ ಸಕ್ಕರೆ ಆ ರೀತಿ ನಾವು ಆ ಭಗವಂತನನ್ನ ಪೂಜೆ ಮಾಡೋಣ, ಸಾಕ್ಷಾತ್ ಪರಮಾತ್ಮನನ್ನೇ ಪೂಜೆ ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆಸಿ ನನಗೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತು ಮುಗಿಸ್ತೇನೆ. ಅಭಿನಂದನೆಗಳು, ಸನ್ಮಾನ, ಆನಂದದ ಮರುಕ್ಷಣದ ಧನ್ಯವಾದ. ಕೊಡುವುದೆಲ್ಲ ಪಡುವುದಕ್ಕಲ್ತೆ ಆರ್ಯ ಎಂಬ ಆಶಯದಂತೆ ತಮ್ಮ ಕೈಲಾದ ಸಂಘದ ಪರವಾಗಿ, ಗ್ರಾಮಸ್ಥರ ಪರವಾಗಿ ಗುರುಗಳಿಗೆ ತಮ್ಮ ಗೊತ್ತಿಲ್ಲ, ಆ ಸ್ವಾಮೀಜಿಯವ್ರಿಗೆ ಗೊತ್ತಿದೆ, ಇನ್ನು ಉಳಿದವ್ರಿಗೆ ಗೊತ್ತಿಲ್ಲ. ಈ ಸಮಾರಂಭದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕುಲಬಾಂಧವರು, ಒಕ್ಕಲಿಗರ ಸಂಘದ ಮುಖ್ಯಸ್ಥರು, ಓದುವರರ ಅನ್ವೇಷಣಾ ಮುಖ್ಯಸ್ಥರು ಬೆಂಗಳೂರು ಅವರು ತಮ್ಮ ಸಹಸ್ರನಾಮ ತತ್ತುಲ್ಯಂ
ಹಾಕೊಂಡು ಹೋಗಬೇಕು ಅಂತಂದರೆ ಖಂಡಿತ ನಮಗೆ ಶ್ರೀರಾಮನ ಆಶೀರ್ವಾದ ಇರಲೇಬೇಕಾಗುತ್ತೆ. ರಾತ್ರಿ ನಾನು ಮಲಗಬೇಕಾದ್ರೆ ಶ್ರೀರಾಮ ನನಗೆ ಒಳ್ಳೆ ನಿದ್ದೆ ಕೊಡಪ್ಪ ಅಂತ ಹೇಳ್ಕೊಂಡು ಮಲಗ್ತೀನಿ. ನಮ್ಮ ಮನೆಯವ್ರು ನನ್ನನ್ನು ಛೇಡಿಸ್ತಾ ಇರ್ತಾರೆ, ಯಾಕೆ ಪ್ರತಿದಿನ ಆ ಥರ ಇರಬೇಕು, ಗಂಡನೂ ಕೂಡ ನಾವು ಮರೆತು ದೇವ್ರನ್ನ ನೆನೆಸ್ಕೊಳ್ಳೋ ಥರ ಇರಬೇಕು. ಸೊ ಆ ಥರ ಇದ್ದಾಗಲೇ ನಮ್ಮ ಶ್ರೀರಾಮ ಮಂದಿರಗಳು ಇನ್ನೂ ಚೆನ್ನಾಗಿ ಏಳಿಗೆ ಆಗ್ತವೆ. ನಾವು ಕೂಡ ಮಾಡಿ ಒಂದು ಬಿಲ್ಡಿಂಗ್ ಮುಂದೆ ಬರಬೇಕು ಅಂದರೆ, ಒಂದು ಮಂದಿರ ಮುಂದೆ ಬರಬೇಕು ಅಂದರೆ ನಿಮ್ಮೆಲ್ಲರ ಸಹಾಯ ಖಂಡಿತವಾಗಿ ಇರಲಿ. ಅರಸಿ ವಾರ್ತೆ, ಇದು ಸುದ್ದಿ ಸಮಯ.